ಸೊ ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನೋಡಿದ್ರಿ. ಯಾರ್ಯಾರು ಹಲ್ಲೆಗೊಳಗಾಗಿದ್ರು ಅವರನ್ನೇ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ. ಬನ್ನಿ ಈಗ ಮತ್ತೆ ನಾನು ಚರ್ಚೆನ ಶುರು ಮಾಡ್ತಾ ಇದ್ದೀನಿ ಸತೀಶಿಂದ. ಜೊತೆಗೆ ಸುನಿಲ್ ಕೂಡ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಸುನಿಲ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಜೊತೆಗೆ ಪಾಟೀಲ್ ಇದ್ದಾರೆ. ಪಾಟೀಲ್ ಕೂಡ ಏಟ್ ತಿಂದು ಬಂದಿರುವಂಥ ಹುಡುಗ. ಜೊತೆಗೆ ಏನಂದರೆ ತಮ್ಮ ಜೊತೆಗಿದ್ದಂಥ ಹುಡುಗರ ರಕ್ಷಣೆಗಾಗಿ ಹೋದಂಥ ಪಾಟೀಲ್ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಮ್ಮ ಡ್ರೈವರ್ ರಂಗಸ್ವಾಮಿ ಇದ್ದಾರೆ. ರಂಗಸ್ವಾಮಿ ಕೂಡ ಏಟನ್ನು ತಿಂದಿರುವಂಥವ್ರು. ರಂಗಸ್ವಾಮಿ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಶುರು ಮಾಡ್ತಾ ಇದ್ದೀನಿ ಸತೀಶಿಂದ. ಸತೀಶ್, ನೀವು ಹೇಳ್ತಾ ಇದ್ರಿ ಆಗಲೇ ಯಾವ ರೀತಿ ಶುರುವಾಯ್ತಿದ್ದು ಅಂತ ಹೇಳಿ. ಸೊ ಅದೇ ಒಟ್ಟಾರೆ ನಾವೆಲ್ಲರೂ ಹೊರಟ್ಬಿಟ್ಟು ಅಲ್ಲಿಂದ ಬಂದು ಕೋರ್ಟ್ ಹತ್ರ ನಿಂತಿದ್ರಿ. ಮತ್ತು ಈ ಪೊಲೀಸವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನೀವು ಶೂಟ್ ಮಾಡಿಬಿಡಿ, ಅವರು ಗಲಾಟೆ ಮಾಡ್ತಿದಾರೆ ಲಾಯರ್ಸು ಹಿಂದೆಯಿಂದ, ಸರಿ ನೀವು ಹೊರಟ್ಬಿಡಿ ಅಂದರು. ಸರಿ ನಮಗೆಲ್ಲ ದಾರಿ ಮಾಡಿಕೊಟ್ರು ಹೋಗೋಕ್ಕೆ. ನಾವು ಹೊರಟು ಬಂದ್ರಿ. ಸೊ ಬಂದಾಗ ಅವ್ರೇನು ಮಾಡಿದ್ರು, ಯಾವಾಗ ಇವರು ಪೊಲೀಸವರು ನಮಗೆಲ್ಲ ಆಚೆ ಬಿಡೋಕ್ಕೆ ಅಂದ್ಬಿಟ್ಟು ಬ್ಯಾರಿಗೇಟ್ ಓಪನ್ ಮಾಡಿದ್ರು. ಲಾಯರ್ಸ್ ಏಕಾಏಕಿ ಆಚೆ ಬಂದ್ಬಿಟ್ಟು ಹೊಡೆಯೋಕ್ಕೆ ಶುರು ಮಾಡಿದ್ರು. ಕ್ಯಾಮ್ರಾ ಕಿತ್ತಿ ಅದನ್ನು ಪುಡಿ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ನಮ್ಮ ಯಾರ್ದು ಸಿಗಿಲ್ಲ, ಬೇರೆ ಚಾನಲ್ ಅವ್ರದ್ದು ಏನಾದರೂ ಕ್ಯಾಮ್ರಾ ಏನೋ ಸಿಕ್ಕಿರ್ಬೇಕೇನೋ ಹೊಡೆದಾಕಕ್ಕೆ. ಸೊ ನಾವೆಲ್ಲ ಏನು ಮಾಡೋದು, ಕ್ಯಾಮ್ರಾ ಇವಾಗ ನಮ್ಮ ಸೇಫ್ಟಿನೂ ಇರುತ್ತೆ, ಕ್ಯಾಮ್ರಾನೂ ನಮ್ಮ ಜವಾಬ್ದಾರಿನೇ. ಅದು ನಮಗೆ ಡೈಲಿ ಊಟ ಹಾಕೋದು ಕ್ಯಾಮ್ರಾ. ಸೊ ಅದನ್ನು ನಾವು ಫಸ್ಟ್ ಸೇಫ್ಟಿ ಮಾಡ್ಕೊಬೇಕು ಅಂದ್ಬಿಟ್ಟು ನಾವೆಲ್ಲ ಹೋಗ್ಬಿಟ್ಟು ನಮ್ಮ DSNGಯಲ್ಲಿ ಕ್ಯಾಮ್ರಾ ಸೇಫ್ ಮಾಡಿ, ಸೊ ಅಲ್ಲಿ ಯಾರಿದ್ದಾರೆ, ನಮ್ಮವ್ರು ಯಾರಿದ್ದಾರೆ ಅವ್ರನ್ನೆಲ್ಲ ನೋಡ್ಕೊಬೇಕಲ್ವಾ. ಸೊ ನಮ್ಮ ಸೇಫ್ಟಿ ನೋಡಿಕೊಂಡ್ರೆ ಅದು ಸರಿ ಇರಲ್ಲ. ನಮ್ಮ ಜೊತೆಲಿ ಕೆಲಸ ಮಾಡೋರು ಇರ್ತಾರೆ, ಅವ್ರನ್ನೂ ನಾವು ನೋಡಬೇಕು. ಸೊ ಹಿಂಗೆಲ್ಲ ಆದಾಗ ಅವಾಗೇನಾಯಿತು, ನಮ್ಮ ರವಿ ಲೈವಲ್ಲಿ ನಿಂತಿದ್ದಾಗ ಸೊ ಅವ್ರಿಗೇನಾಯಿತು, ಒಂದು ಲೇಡಿ ಬಂದ್ಬಿಟ್ಟು, ಅವ್ರು ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ, ಅವರು ಒಂದು ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಮಾತಾಡ್ತಾರೆ. ಒಬ್ಬರಿಗೆ ಹುಟ್ಟಿದ್ದೀರಾ ನೀವು ಹೀಗೆಲ್ಲ. ಲಾಯರು ಅಡ್ವೊಕೇಟ್ ಹೇಳೋಕ್ಕೆ ಒಂಥರ ಬೇಜಾರು. ಅಡ್ವೊಕೇಟ್ ಅವರು ಹಿಂಗೆಲ್ಲ ಮಾತಾಡ್ತಾರೆ ಅವರು. ಆಮೇಲೆ ಅಲ್ಲಿ ಈ ಮಂಜು ಹೇಳ್ದಂಗೆ ಲಾಯರೆಲ್ಲ ಇವರೇನು ನಮ್ಮ ಮರ್ಯಾದೆ ಹಾಳು ಮಾಡ್ತಾರಲ್ಲ, ಆ ವಾಯ್ಸ್ ಕೇಳೋದಕ್ಕಿಂತ ಅಮ್ಮ ಎಸ್ ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಬನ್ನಿ, ಈಗ CM ಪ್ರೆಸ್ ಮೀಟ್ ಈಗ ಆರಂಭ ಆಗ್ತಾ ಇದೆ. ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಈ ಒಟ್ಟಾರೆ ಬೆಳಗಿನ ಆಗಿರುವಂಥ ಘಟನೆಗಳ ಬಗ್ಗೆ ನೋಡೋಣ ಬನ್ನಿ ನೇರ ಪ್ರಸಾರದಲ್ಲಿ. ಸರ್, ಒಂದು ಸಜೆಷನ್, ದಯವಿಟ್ಟು ಮೆಷಿನರಿ ಯಾವುದೇ ತರದಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಹೊರಡಿದ್ರೆ ಅದರಿಂದ ದಯವಿಟ್ಟು ಕೀಪ್ ಮೀಡಿಯಾ ಔಟ್ ಆಫ್ ಇಟ್. ನೀವು ಪೊಲೀಸ್ ಮೇಲೆ ಅಟ್ಯಾಕು ಅವ್ರಿಗೆ ಲಾಯರ್ದು ಮಾಡ್ಕೊಳ್ತೀವಿ. ಮೀಡಿಯಾದು ಇನ್ಕ್ಲೂಡ್ ಆಗಬೇಕಾದ್ರೆ ನೀವು CBIಗೆ ಕೊಟ್ಬಿಡಿ. ಸ್ಟೇಟ್ ಮೆಷಿನರಿನೇ ಬೇಡ, ಯಾಕಂದ್ರೆ ನಾವು ಸ್ಟೇಟ್ ಜುಡಿಷಿಯರಿ ಮೇಲೆ ನಂಬಿಕೆ ಇಲ್ಲ. ಮಾತಾಡಿದಿರಿ ಬೇಡ, ಈಗ ಹಿಂದೆ ಹೋಗೋದು ಬೇಡ. ನೀವೆಲ್ಲ ಮೀಡಿಯಾದಲ್ಲೆಲ್ಲ ಸರ್ ಒಂದು ಮೀಡಿಯಾ ಆನ್ ಮಾಡಿಬಿಡಿ ಪ್ಲೀಸ್. ನೋಡಿ ನೋಡೋಣ, ನಮ್ಮ ಮೇಲೆ ವಿಶ್ವಾಸ ಇಡಿ. ನಾವು ವಿ ಆರ್ ಕಮಿಟೆಡ್. ಯಾವುದಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಏನು ಸತ್ಯಾಂಶ ಮತ್ತೊಂದು ಹೊರಗೆ ತರಲಿಕ್ಕೆ ನಾವು ಏನು ಮಾಡಬೇಕಾ ಅದನ್ನು ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೇವೆ. ಆದ ಕಾರಣ ಏಜೆನ್ಸಿಗಳು ಮತ್ತೊಂದು ಇದಕ್ಕೆ ಒಂದು ಹೊಂದಾಣಿಕೆ ಮಾಡಿಕೊಂಡು ನೀವು ಹೋಗೋದು ಬೇಡ. ಸತ್ಯಾಂಶಗಳನ್ನು ತರುವಂಥ ಜವಾಬ್ದಾರಿ ನಮ್ಮಲ್ಲಿದೆ, ಅದನ್ನು ನಾವು ತರ್ತೀವಿ. ನೀವು ಅಷ್ಟೇ ವಿಶ್ವಾಸ ಇಟ್ಟು ನೋಡಿ ನಮ್ಮಲ್ಲಿ ಅಷ್ಟೇ. ನಮಗೆ ನಿಮ್ಮ ಬಗ್ಗೆ ವಿಶ್ವಾಸ ಇದೆ ಸರ್, ಆದರೆ ಹೀಗೆ ಒತ್ತಡಕ್ಕೆ ನೀವು ಮಾಡಿದ್ದೀರಿ, ಸರ್ಕಾರ ಮಾಡಿದ್ದೀರಿ ಇಷ್ಟೇ. ಹಾಗಾದ್ರೆ ಅಲ್ಲ, ಹಾಗಾದ್ರೆ ನಾನು ಪ್ರೆಸ್ ಮೀಟೇ ಮಾಡಲ್ಲ. ಹಾಗಲ್ಲ, ನಮಗೊಂದು ಆತಂಕ ಇದೆ, ನ್ಯಾಯ ಸಿಗಲ್ಲ ಅನ್ನೋದು. ನೀವು ನಾವು ನ್ಯಾಯ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀರಿ. ನಾವು ಫೈನಲಿ ತಗೊಳ್ಳೋ ನಿರ್ಧಾರ ಬೇರೆ, ಆದ್ರೆ ನಾವು ನಮ್ಮ ಈಗ ಆಗಿರೋ ಆಕ್ಷನ್ಸ್ ಎಲ್ಲ ನೋಡಿದ್ರೆ ಏನೇನ್ ಮಾಡಿದ್ರು ಅದೆಲ್ಲ ಸರಿಯಾಗಿ ಮಾಡಿದ್ರಿ. ಆಕ್ಷನ್ಸ್ ಎಲ್ಲ ಧೈರ್ಯದಿಂದ ಮಾಡಿದಿರಿ. ಮತ್ತೆ ಬೇರೆ ಕಡೆದು ಕಾಮೆಂಟ್ ನೀವು ನೋಡಿದ್ರೆ, ಇವತ್ತು ಬೆಳಿಗ್ಗೆ ನಗರದ ಸಿವಿಲ್ ಕೋರ್ಟ್ ಆವರಣದಲ್ಲಿ ಓಕೆ ರೋಲಿಂಗ್ ಇವತ್ತು ಬೆಳಿಗ್ಗೆ ನಗರದ ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೆದಂತ ಘಟನೆಯನ್ನ ನಾವೆಲ್ಲರೂ ತೀವ್ರವಾಗಿ ಇದನ್ನ ಖಂಡಿಸ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಕರ್ತವ್ಯ ನಿರತ ಪತ್ರಕರ್ತರ ಮೇಲೆ ಇಂತಹ ಒಂದು ಘಟನೆ ನಡೆದಿರುವಂಥದ್ದು ಇದು ದುರದೃಷ್ಟಕರ ಮತ್ತು ವಿಷಾದನೀಯ. ಹಲ್ಲೆಯ ಬಗ್ಗೆ ಮಾಹಿತಿ ದೊರೆತ ತಕ್ಷಣ ನಾವು ಗೃಹ ಸಚಿವರು ಅದಕ್ಕೆ ಕೂಡಲೇ ಕಾರ್ಯಪ್ರವೃತ್ತರಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಗೃಹ ಸಚಿವರು ಬೆಳಗಿನಿಂದ ಇಷ್ಟರ ತನಕವೂ ಕೂಡ ಇದರ ಬಗ್ಗೆ ಬೇರೆ ಬೇರೆ ಅವರ ವಲಯಗಳಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ
ಪರಿಸ್ಥಿತಿಯನ್ನ ಒಂದು ತಹಬಂದಿಗೆ ತರುವಂಥದ್ದು ಮತ್ತು ಇದರ ಬಗ್ಗೆ ಮುಂದೆ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಬೇರೆ ಬೇರೆ ಕಡೆಯಿಂದ ನಾವೆಲ್ಲ ಪಡ್ಕೊಂಡೇವೆ. ಎಲ್ಲವೂ ಕೂಡ ಇಡೀ ಬೆಂಗಳೂರಿನಲ್ಲಿ ಈಗ ಎಲ್ಲವೂ ಕೂಡ ಕಂಟ್ರೋಲ್ನಲ್ಲಿದೆ. ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಮತ್ತೊಂದು ಆಗಿಲ್ಲ. ಅಲ್ಲಲ್ಲಿ ನಾವು ಬೇರೆ ಬೇರೆ ರೀತಿಯ ಹಾರಿಕೆಯ ಸುದ್ದಿಯನ್ನು ಕೂಡ ಕೇಳುವಂಥದ್ದು ಮಧ್ಯಾಹ್ನ 2 ಗಂಟೆ 3 ಗಂಟೆಗಳಲ್ಲಿ ನಡೆದಿದೆ. ಯಾವುದೇ ವದಂತಿಗಳು ಅಂತ ವದಂತಿಗಳದು ಸತ್ಯಕ್ಕೆ ದೂರವಾದಂಥದ್ದು. ಯಾವುದೇ ರೀತಿಯ ಜೀವಹಾನಿಯಾಗಿಲ್ಲ. ಒಂದಷ್ಟು ಗಾಯಾಳುಗಳು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದನ್ನು ನಾವು ನೋಡಿದ್ದೇವೆ, ಕಂಡಿದ್ದೇವೆ. ಮತ್ತು ಇಡೀ ಬೆಂಗಳೂರು ನಗರ ಈಗ ಶಾಂತಿಯಲ್ಲಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅತ್ಯಂತ ಯಶಸ್ವಿಯಾಗಿ ಆ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಮತ್ತು ಅದನ್ನು ಮಾಡ್ತಾ ಇದ್ದಾರೆ. ನಾಳೆವರೆಗೂ ಕೂಡ 144 ಮುಂದುವರಿತದೆ. ಯಾವುದೇ ಸಮಾಜಘಾತುಕ ಶಕ್ತಿಗಳಿಗೆ ಅವಕಾಶಗಳನ್ನು ನೀಡುವುದಿಲ್ಲ. ಕಾನೂನನ್ನು ಕೈಗೆತ್ತಿಕೊಂಡವರು ಯಾರೇ ಆಗಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮಗಳನ್ನು ಕೈಗೊಳ್ಳಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ಪೊಲೀಸರನ್ನ ಅಲರ್ಟ್ ಆಗಿ ಎಲ್ಲ ಕಡೆ ಇರಲಿಕ್ಕೆ ಈಗಾಗಲೇ ಸೂಚನೆಗಳನ್ನು ನೀಡಿದ್ದೇವೆ. ನಾನು, ಗೃಹ ಸಚಿವರು, ನಮ್ಮ ಚೀಫ್ ಸೆಕ್ರೆಟರಿ ಅವರು, DG ಅವರು ಇವರೆಲ್ಲ ಸೇರಿಕೊಂಡು ನಾವು 2-3 ಸುತ್ತಿನ ಮಾತುಕತೆಗಳನ್ನು ಬೇರೆ ಬೇರೆ ಹಂತದಲ್ಲಿ 2 ಗಂಟೆಗೆ, 4 ಗಂಟೆಗೆ, 6 ಗಂಟೆಗೆ ಎಲ್ಲವನ್ನ ಮಾಡಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಒಟ್ಟು ಇದರ ಒಂದು ಸಮಗ್ರ ತನಿಖೆ ಆಗಬೇಕು. ತನಿಖೆಯ ವ್ಯಾಪ್ತಿಗಳು ಹೇಗಿರಬೇಕು, ಏನಿರಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವು ಸೂಚ್ಯವಾಗಿ ನೋಡಿದ್ದೇವೆ. ಇದನ್ನು ಮತ್ತೆ ಇನ್ನಷ್ಟು ಹೆಚ್ಚು ಇದರ ಬಗ್ಗೆ ನೋಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ನಾವು ಇವತ್ತು ಈ ಗಾಯಗೊಂಡವರ ಬಗ್ಗೆ ನಾವು ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಚಿಕಿತ್ಸೆ ಪಡೆಯುವವರಿಗೆ ದೊಡ್ಡ ಗಾಯಗಳು ಮತ್ತೊಂದಾದರೆ ಅವರ ಚಿಕಿತ್ಸೆಯನ್ನು ಸರ್ಕಾರದಿಂದ ಭರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಮತ್ತು ಸರ್ಕಾರಿ ಸ್ವತ್ತುಗಳು ಬಾಕಿದ್ದೆಲ್ಲ ಎಷ್ಟು ಹಾನಿಯಾಗಿದೆ ಅಂತ ಹೇಳುವಂಥದ್ದು ಕೂಡ ಅಸೆಸ್ ಮಾಡಿಕೊಂಡು ಅದನ್ನು ಕೂಡ ಒಂದು ರೀತಿಯಲ್ಲಿ ಅಧ್ಯಯನ ಮಾಡಿ ಮುಂದಿನ ಹೆಜ್ಜೆಗಳನ್ನು ಅದರ ಬಗ್ಗೆ ಕೂಡ ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಒಟ್ಟು ಈ ಎಲ್ಲದರ ಬಗ್ಗೆ ಒಂದು ಕೂಲಂಕುಷವಾದಂಥ ಒಂದು ತನಿಖೆ ನಡೆಯಬೇಕು. ಇದಕ್ಕಾಗಿ ನಾವು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಈ ಘಟನೆಯ ಬಗ್ಗೆ ಒಂದು ನಿವೃತ್ತ ನ್ಯಾಯಾಧೀಶರನ್ನು ಒಂದು ನ್ಯಾಯಾಂಗ ತನಿಖೆ ಮಾಡಬೇಕು. ಆ ನ್ಯಾಯಾಂಗ ತನಿಖೆಯ ಮೂಲಕ ಎಲ್ಲ ಸಂಗತಿಗಳು ಹೊರಗೆ ಬರಬೇಕು ಮತ್ತು ಆದಷ್ಟು ಶೀಘ್ರ ಆ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಸರ್ಕಾರ ಮಾಡಿದೆ. ಇದರ ಮುಖಾಂತರ ಆದಷ್ಟು ಶೀಘ್ರ ಈ ತನಿಖೆಗಳನ್ನು ಮಾಡಿಸುವಂಥದ್ದು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಾವು ಮಾಡ್ತೇವೆ. ಈಗಾಗಲೇ ಬೇರೆ ಬೇರೆ ವಿಜುವಲ್ಗಳು ಮತ್ತೊಂದರ ಮುಖಾಂತರ ಯಾರು ನಿಜವಾಗಿ ಹಲ್ಲೆ ನಡೆಸಿದವರು ಅಂತ ಹೇಳುವುದಕ್ಕೂ ಕೂಡ ಮೇಲ್ನೋಟಕ್ಕೆ ನಮಗೆ ಈಗಾಗಲೇ ಮಾಹಿತಿ ಲಭ್ಯವಿರುವಂಥ ಹಿನ್ನೆಲೆಯಲ್ಲಿ ತನಿಖೆಯ ಸಂದರ್ಭದಲ್ಲಿ ಕೂಡ ಇದು ಯಾವುದೇ ರೀತಿ ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲದಂಥ ಸಂಗತಿಗಳು ಇದರಲ್ಲಿದೆ ಅಂತ ಹೇಳುವಂಥದ್ದು ಸ್ಪಷ್ಟವಾದಂಥ ಗೋಚರ ನಮಗೆ ಮೇಲ್ನೋಟಕ್ಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಂಗ ತನಿಖೆಯ ಮೂಲಕ ಇದರ ಎಲ್ಲ ವಿಚಾರಗಳನ್ನು ಹೊರಗೆ ತರ್ತೇವೆ ಮತ್ತು ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೇವೆ. ಇಲ್ಲ the incident that has happened today morning has been in toto condemned by the government, and at present the police have acted abruptly and they have taken all measures to see that there is peace, law and order in the city at present. And we had discussions with our Home Secretary, Home Minister, Chief Secretary, DG and others, and finally we have decided to hold a judicial probe in the matter to seek the truth, and there will be no compromise as far as the culprits or other things are concerned. We will take severe actions against those people as soon as we receive the report from the judicial inquiry. Will it be a sitting High Court judge or a Supreme Court? That we will decide tomorrow.
No, practically, what all steps we need to take, that we have taken cautiously and with all things in our mind to come out today, clear inquiry in the matter. Sir, first everything should cool down. Then the other procedures with regard to investigation, arrest and other things will continue. So we have no hesitation to go ahead with our investigation matters. But for the time being, today everything should cool down. We have already imposed 144. Tomorrow onwards, everything will continue. ನಮ್ಮ ಫಂಕ್ಷನ್ಗೆ ನ್ಯಾಯಾಲಯದ ಆವರಣಗಳಲ್ಲಿ ನಮ್ಮ ಫಂಕ್ಷನ್ಗೆ ಹೇಗೆ ನಾವೇನ್ ಏನಾದ್ರು ಗೈಡ್ಲೈನ್ಸ್ ಇದೆಯಾ? No, all those things we will come out after due discussion with the High Court Registrar and other persons. Practically, my law minister is also not in station, so after he coming over here, we will take the. ಯಾರು ನಾನು ಹೇಳಿದಲ್ಲ, ಯಾವುದೇ ಜೀವಹಾನಿ ಆಗಿಲ್ಲ. ಒಂದಷ್ಟು ಪೊಲೀಸರಿಗೆ ಕೂಡ ಗಾಯಗಳಾಗಿದ್ದಾವೆ, ತೀವ್ರ ಸ್ವರೂಪದ ಗಾಯಗಳಾಗಿದ್ದಾವೆ. ಇದರ ಬಗ್ಗೆ ಎಲ್ಲ ಈಗಾಗಲೇ ಮುತುವರ್ಜಿ ವಹಿಸಿ ನಾವು ಎಲ್ಲವನ್ನು ನೋಡ್ತಾ ಇದ್ದೀವಿ. See, practically we have booked case against those advocates who have involved in the ಏನು tomorrow rules ಅಲ್ಲ, ನಾಳೆದರ್ಲಿ ನಾವು ಯಾರಾಗಬೇಕು ಏನಾಗಬೇಕು ಯಾರಿಗೂ ಸಂಶಯ ಇಲ್ಲದ ರೀತಿಯಲ್ಲಿ ಎಲ್ಲವೂ ನಡಿಬೇಕು ಅಂತ ಆದ್ರೆ ನಮಗೆ ಸ್ವಲ್ಪ ಒಂದಿನ 2 ದಿನ ಕಾಲಾವಕಾಶಗಳು ಬೇಕು. ಒಳ್ಳೆಯ ಒಂದು ರಿಟೈರ್ಡ್ ಜಡ್ಜ್ ಅನ್ನ ನಾವು ಫೈಂಡ್ ಔಟ್ ಮಾಡಿ ಹುಡುಕಿ ನಮಗೆ ನ್ಯಾಯ ದೊರಕಿಸುವಂತೆ ಮಾಡಬೇಕಾಗುತ್ತೆ. See, all the truths will come out after due inquiry. But what was the outcome of the report? You said the chief secretary is submitting a report by 6 p.m. So what? Yes, those are the confidential reports that we. No, we can't spell out everything because certain things that we have to keep some secrecy. We should maintain some secrecy. Investigation is going on, so everything if we spell out, then what is the fun in that? I don't want to explain to you. ಧನ್ಯವಾದ. ಇದ್ರ ಬಗ್ಗೆ ಡಿಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಮತ್ತು ರಿಜಿಸ್ಟ್ರಾರ್ ಜೊತೆ ಮಾಡಿ ಗೈಡ್ಲೈನ್ ಇಶ್ಯೂ ಮಾಡುತ್ತೆ ಒಂದು ವಾರದಲ್ಲಿ. ಒನ್ ಥಿಂಗ್ ಸಿ ಆಲ್ರೆಡಿ ಒಂದು ರೀತಿಯ ಗೊಂದಲಗಳು ನ್ಯಾಯವಾದಿಗಳ ಜೊತೆ ಮತ್ತು ಮಾಧ್ಯಮದವರ ಜೊತೆ ಆಗಿದೆ. ಸೊ ಇದನ್ನ ಮುಂದಿನ ದಿನಗಳಲ್ಲಿ ಆಗದಾಗಿ ನೋಡಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದರೆ ಏಕದಮ್ ಯಾವುದೇ ಸರ್ಕಾರವೇ ಯಾವುದೋ ಒಂದು ಇದು ಮಾಡಿಕೊಂಡು ಅದನ್ನು ಇಲ್ಲಿವರೆಗೂ ಹೋಗಿ ಹೀಗೆ ಮಾಡಿ ಅಂತ ನ್ಯಾಯಾಲಯದ ಮೇಲೆ ನಮಗೆ ಹಸ್ತಕ್ಷೇಪ ಮಾಡಲಿಕ್ಕೆ ಆಗುದಿಲ್ಲ. ಸೊ ನಾವು ಅವ್ರ ಜೊತೆ ಸಂಧಾನಗಳನ್ನು ಮಾಡಬೇಕು, ಅವ್ರ ಜೊತೆ ಮಾತುಕತೆ ನಡೆಸಬೇಕು, ಮೀಡಿಯಾದವರಿಗೆ ಎಲ್ಲವನ್ನ ಹೇಗೆ ಮಾಡಬೇಕು ಅಂತ ಹೇಳಬೇಕು, ಅವಕಾಶ ಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಕೂಡ ನಾವು ಮಾಡಿಕೊಂಡು ನಿಮಗೆ ಏನು ತೊಂದರೆ ಆಗದ ರೀತಿಯಲ್ಲಿ ನೋಡುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದರೆ ಇವತ್ತು ಈಗಲೇ ಈ ಹಂತದಲ್ಲಿ ಬಿಸಿ ಹಂತದಲ್ಲಿ ಎಲ್ಲವಾಗ್ತದೆ ಅಂತೇಳಿ ನೀವು ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವಾರದಲ್ಲಿ ಗೈಡ್ಲೈನ್ ಮಾಡಷ್ಟು ಅಂತ ಹೇಳ್ಬಿಡಿ ಸರ್. ಒಂದು ವಾರದ ಒಳಗೆ ನಾವು ಇದಕ್ಕೆ ಬೇಕಾದಂತ ಗೈಡ್ಲೈನ್ಸ್ ಅನ್ನೆಲ್ಲ ತರಲಿಕ್ಕೆ ಬೇಕಾದಂತ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನಾವು ರಿಜಿಸ್ಟ್ರಾರ್ ಜೊತೆ, ಹೈಕೋರ್ಟ್ ರಿಜಿಸ್ಟ್ರಾರ್ ಜೊತೆ, ಬಾಕಿಯವ್ರ ಜೊತೆ, ಅಲ್ಲಿಯ ಡಿಸ್ಟ್ರಿಕ್ಟ್ ಜಡ್ಜ್ ಜೊತೆ, ಬಾಕಿಯವ್ರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಇದನ್ನು ಮಾಡ್ತೀವಿ. ಧನ್ಯವಾದ. ಇದು ಮುಖ್ಯಮಂತ್ರಿಗಳ ಮಾತು. ಮುಖ್ಯಮಂತ್ರಿಗಳು ನೇರವಾಗಿ ಏನು ಹೇಳಿಲ್ಲ, ಆದರೆ ಪತ್ರಿಕಾ ಮಿತ್ರರಿಗೆ ಯಾವತ್ತೂ ಕೂಡ ತೊಂದರೆ ಆಗಬಾರ್ದು. ಆ ತೊಂದರೆ ಆಗದಿರೋ ಹಾಗೆ ನಾವೇನು ಕ್ರಮ ಕೈಗೊಳ್ಳಬೇಕು ಆ ಪ್ರಯತ್ನವನ್ನು ಮಾತ್ರ ನಾವು ಮಾಡ್ತಾ ಇದ್ದೀವಿ ಅಂತ ದಿಢೀರ್ನೇ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದಷ್ಟು ಉದ್ವಿಗ್ನ ಸ್ಥಿತಿ ಇದೆ, ನಿಮ್ಮ ಮನಸ್ಸುಗಳು ಕೂಡ ಉದ್ವಿಗ್ನಗೊಂಡಿವೆ. ಇವತ್ತೊಂದು ದಿವಸ ಕಾಮ್ ಆಗಲಿ, ಅದಾದ ನಂತರ ಇದ್ರ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡ್ತೀವಿ. ಆದರೆ ಒಂದು ಮಾತ್ರ ನಿಜ, ಕೋರ್ಟಿನ ವಿಚಾರಗಳಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ. ಆದರೆ ಮಾಧ್ಯಮ ಮಿತ್ರರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಅವರ ಕಾರ್ಯ ವ್ಯಾಪ್ತಿ ಏನಿದೆ
ಸೊ ಅದಕ್ಕೆ ತಕ್ಕ ಹಾಗೆ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ನೀವು ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮಾತ್ರ ನಾವು ಖಂಡಿತ ಮಾಡ್ತೀವಿ. ಇದರಲ್ಲಿ ಯಾರದೇ ತಪ್ಪಿರಲಿ, ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗಬೇಕು. ಜೊತೆಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇಲ್ಲಿ ಯಾರು ತಪ್ಪಿದೆ ಏನು ಅಂತ. ನಾವು ಅಷ್ಟು ಸುಲಭ ಬಿಡೋದಿಲ್ಲ. ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಎಲ್ಲ ವಿವರಗಳನ್ನು ಕಲೆ ಹಾಕ್ತೀವಿ. ಅದಾದ ನಂತರ ತನಿಖೆ ಆಗುತ್ತೆ. ತನಿಖೆಯಾಗಿ ನಾವು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಸದಾನಂದ ಗೌಡರು ಹೇಳಿದ್ದಾರೆ. ಆದರೆ ಒಂದು ಮಾತು ಮಾತ್ರ ಹೇಳಿದ್ರು, ಇಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಪ್ರಾಣಾಪಾಯ ಆಗಿದೆ ಅನ್ನುವಂಥದ್ದು ಅದೊಂದು ಗಾಳಿ ಸುದ್ದಿ ಮಾತ್ರ. ಒಂದು ಮಾತು ಮಾತ್ರ ನಿಜ, ಇಲ್ಲಿ ಈ ಘಟನೆಯನ್ನು ನಾನು ಒಟ್ಟಾರೆ ಖಂಡಿಸ್ತೀನಿ. ಇದೊಂದು ನಿಜಕ್ಕೂ ಇಂಥದ್ದೊಂದು ಘಟನೆ ಆಗಬಾರ್ದಾಗಿತ್ತು ಅನ್ನುವಂಥದ್ದು. ನಾಳೆ ಸಂಜೆಯ ತನಕ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಇದೆಲ್ಲದರ ಬಗ್ಗೆ ನಾವು ಕೂಲಂಕುಷವಾದಂಥ ತನಿಖೆಯನ್ನು ಮಾಡ್ತೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಖಂಡಿತ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದರು. ಬನ್ನಿ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಧರಣೇಶ್. ಮುಖ್ಯಮಂತ್ರಿಗಳು ಹೇಳಿದಂಥ ಮಾತು, ಮುಖ್ಯಮಂತ್ರಿಗಳು ಒಂದು ಲೆಕ್ಕದಲ್ಲಿ ಸಮಾಧಾನ ಮಾಡಿಸುವಂಥ ನಿಟ್ಟಿನಲ್ಲೇ ಮಾತನಾಡಿದ್ರು. ಜೊತೆಗೆ ಏನಂದರೆ ಈ ಒಂದಷ್ಟು ಪರಿಸ್ಥಿತಿ ಉದ್ವಿಗ್ನವಾಗಿದೆ, ಇವತ್ತು ನಾಳೆ ಸ್ವಲ್ಪ ತಡ್ಕೊಳ್ಳಿ, ನಾವು ಇದರ ಬಗ್ಗೆ ಖಂಡಿತವಾಗಲೂ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥದ್ದು. ಮತ್ತೇನೇನು ಹೇಳಿದರು? ರಂಗನಾಥ್, ಈಗ ಅವ್ರು ಹೇಳಿದ್ರು ಅವರ ಸಿಎಂ ಬಾಡಿ ಲ್ಯಾಂಗ್ವೇಜ್ ಹೆಚ್ಚಿದ್ರು ಅಂದ್ರೆ ಬಹಳ ಕಾಮ್ ಆಗಿ ಅವರು ಪ್ರೆಸೆಂಟ್ ಮಾಡಿದ್ರು. ಅಂದ್ರೆ ಎಲ್ಲೋ ಇದೊಂದು ಘಟನೆ ಆಗಿದೆ, ಇಂಥದೊಂದು ಆಗ್ಬಾರ್ದಿತ್ತು ಅಂತಂತ ಹೇಳಿದ್ರು ಕೂಡ, ಆದ್ರೆ ಅವರಲ್ಲಿ ಬಹಳ ಮಹತ್ವದ್ದು, ಇದು ಬಹಳ ಗಂಭೀರ ಸ್ವರೂಪದ್ದು ಅಂತ ಇಲ್ವೇನೋ ಅನ್ನೋ ರೀತಿ ಹೇಳಿದ್ರು. ಮತ್ತೆ ಎಂದಿನಂತೆ ಒಂದು ನ್ಯಾಯಾಂಗ ತನಿಖೆ ಮತ್ತೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡ್ತೀವಿ ಅಂತಂತಿದ್ದಾರೆ. ಆದ್ರೆ ಇಲ್ಲಿನ ನಡೆಸಿರುವಂತ ತನಿಖೆಗಳು ಎಷ್ಟು ಮಟ್ಟಿಗೆ ಸತ್ಯಾಂಶಗಳನ್ನ ಹೊರಹಾಕ್ತವೆ ಅನ್ನೋದು ಈಗ ಇಂದಿನ ಬಹುತೇಕ ಪ್ರಕರಣಗಳಲ್ಲಿ ಬಹಳ ಅನುಮಾನಾಸ್ಪದವಾಗಿ ಇದೆ. ಆ ಹಿನ್ನೆಲೆಯಲ್ಲಿ ಮಾಧ್ಯಮದ ಪ್ರತಿನಿಧಿಗಳು ಇವತ್ತು ಅವರಿಗೆ ಒಂದು ನಿಷ್ಪಕ್ಷಪಾತವಾದ ತನಿಖೆ ಮಾಡ್ಲಿಕ್ಕೆ ಬಹಳ ಅಂದ್ರೆ ಜುಡಿಷಿಯಲ್, ಯಾಕೆಂದ್ರೆ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ವಿವಾದ ಆಗಿರೋದ್ರಿಂದ ಯಾವುದೇ ರೀತಿಯ ಜುಡಿಷಿಯಲ್ ಎನ್ಕ್ವೈರಿ ಬೇಡ ಅಂತ ಹೇಳಿ ಮನವಿ ಮಾಡ್ಕೊಂಡ್ರು. ಅದು ಕೂಡ ಸಿಎಂ ಅವರು ಮತ್ತೆ ಗೃಹ ಸಚಿವರು ಎಲ್ಲ ಸೇರ್ಕೊಂಡು ನ್ಯಾಯಾಂಗ ತನಿಖೆಗೆ ಇದನ್ನ ಒಪ್ಪಿಸಿದರೆ, ಎಲ್ಲೋ ಒಂದ್ ಕಡೆ ಸರ್ಕಾರ ನ್ಯಾಯಾಂಗ ಇಲಾಖೆ ಮುಂದೆ ಬಹಳ ಬಗ್ಗಿದೆ ಅಂತ ಅನಿಸ್ತಿದೆ ಸಿಎಂ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ. ಓಕೆ ಧರಣೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಮುಖ್ಯಮಂತ್ರಿಗಳ ಮಾತು. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಖಂಡಿತ ಕ್ರಮ ಕೈಗೊಳ್ತೀವಿ, ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರ ಒಂದು ಮಾತು ನಿಜ, ನಮ್ಮ ಪ್ರತಿನಿಧಿ ಹೇಳಿದಾಗೆ ಮುಖ್ಯಮಂತ್ರಿಗಳು ಬಹಳ ಕಾಮಾಗಿ ಇದಕ್ಕೆ ಪ್ರತಿಕ್ರಿಯಿಸಿದರು. ಅವ್ರಿಗೆ ಗೊತ್ತು ಇಲ್ಲಿ ಏನಾದರೂ ನಾನೊಂದು ಚೂರು ಜೋರಾಗಿ ಮಾತಾಡಿದ್ರೆ ಅದರ ಪರಿಸ್ಥಿತಿನೇ ಬೇರೆ ಆಗುತ್ತೆ. ಜೊತೆಗೆ ಉದ್ವಿಗ್ನ ಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಆ ರೀತಿಯ ಮಾತನಾಡಬಾರ್ದು ಅಂತಲೇ ಬಹುಶಃ ಮುಖ್ಯಮಂತ್ರಿಗಳು ಅತ್ಯಂತ ಶಾಂತಚಿತ್ತರಾಗಿ ಎಲ್ಲ ವಿವರಗಳನ್ನು ನೀಡಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಲಂಕುಷವಾದಂಥ ತನಿಖೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇದೆಲ್ಲದರ ಜೊತೆಗೆ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇಷ್ಟೊಂದೆಲ್ಲ ರಾದ್ಧಾಂತಗಳಾಗ್ತಿದ್ದರೂ ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಮಾಧ್ಯಮದವ್ರ ಮೇಲೆ ಹಲ್ಲೆ ಆಗಿದೆ, ವಕೀಲರ ಹಲ್ಲೆ ಪ್ರಕರಣ ದೊಡ್ಡ ಸುದ್ದಿಯನ್ನು ಮಾಡಿದೆ. ಯಾವುದೂ ಕೂಡ ಪಾಪ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ SR ನಾಯಕ್ ಅವರಿಗೆ ಕೆಲಸ ಇಲ್ಲ. SR ನಾಯಕರೇ ಎಲ್ಲಿದ್ದೀರಿ ಅಂತ ನಾವು ಕೂಡ ಕೇಳಿದ್ವಿ, ನಾವು ಕೂಡ ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆಮೇಲೆ ಗೊತ್ತಾಯಿತು SR ನಾಯಕರು ಕುಮಟಾ ಐಬಿನಲ್ಲಿ ಮಲಗಿದ್ದಾರೆ ಅನ್ನುವಂಥದ್ದು. ಅಂದರೆ ಇದು ಯಾವುದೂ ಕೂಡ ಒಂದು ಉಲ್ಲಂಘನೆ ಅನ್ನುವಂಥದ್ದು ಅಲ್ಲೇ ಅಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಇಲ್ಲಾಗಿದೆ ಅನ್ನುವಂಥದ್ದು ಪಾಪ ಅವರ ಗಮನಕ್ಕೆ ಬಂದೇ ಇಲ್ಲ.
ಬರೀ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಕಡತೋಕ ಮಂಜು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾರವಾರ ಪ್ರತಿನಿಧಿ ಮಂಜು, ಎಲ್ಲಿದ್ದಾರೆ ಈ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು? ಏನು ಮಾಡ್ತಾ ಇದ್ದಾರಂತೆ? ಭರದ್ವಾಜ್, ಏನು ಒಂದು ಬೆಳಗ್ಗೆಯಿಂದ ಈ ರೀತಿ ಒಂದು ರಾಜ್ಯದ ಒಂದು ಬೆಂಗಳೂರು ರಾಜಧಾನಿಯಲ್ಲಿ ಈ ರೀತಿ ಒಂದು ಮಾನವ ಹಕ್ಕು ಉಲ್ಲಂಘನೆ ಆದ್ರೂ ಕೂಡ ನಮ್ಮ ಮಾನವ ಹಕ್ಕು ಅಧ್ಯಕ್ಷರು ಮಾತ್ರ ಈ ಬಗ್ಗೆ ಯಾವುದೇ ವಿಷಯನೂ ಕೂಡ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬೇಕು. ಆದ್ರೆ ಅವರು ಕುಮಟಾದ ಆಯೋಗದಲ್ಲಿ ನಿರಾಳವಾಗಿ ಅವರು ಇವತ್ತು ಒಂದು ದಿನವನ್ನ ಕಳೀತಿದ್ದಾರೆ. ಆದ್ರೆ ಇವರು ಕೆಲವೇ ಕ್ಷಣದಲ್ಲಿ ಈಗ ಅವರು ತಮ್ಮ ಹುಟ್ಟೂರಾದ ನಾಡು ಮಾಸ್ಕರಿಗೆ ಕುಮಟಾ ಐಬಿಯಿಂದ ಹೊರಟಿದ್ದಾರೆ. ಅಲ್ಲಿಯ ಕುಮಟಾದ ಐಬಿಯ ವಾಚ್ಮ್ಯಾನ್ ಕೂಡ ಹೇಳೋಗಿದ್ದಾರೆ, ಯಾರೇ ಬಂದ್ರು ಕೂಡ ತಾನು ನಾಳೆ ದಿನ ಮುಂಜಾನೆ ಸಿಗ್ತೇನೆ ಅಂತೇಳಿ ಹೇಳುವಂತೇಳಿ ಕೂಡ ಹೇಳಿದ್ದಾರೆ. ಆದ್ರೆ ಏನು ರಾಜ್ಯದ ರಾಜಧಾನಿಯಲ್ಲಿ ಈ ರೀತಿಯ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ. ಸ್ವತಃ ಅವರು SR ನಾಯ್ಕರೇ ಸ್ವತಃ ಬೆಂಗಳೂರಿಗೆ ದೌಡಾಯಿಸಿ ಹೋಗಿ ಅಲ್ಲಿಯನ್ನ ಮಾನವ ಹಕ್ಕು ಉಲ್ಲಂಘನೆ ಬಗ್ಗೆ ಪರಿಶೀಲನೆ ಮಾಡ್ಬೇಕಾದ್ರೆ, ಆದ್ರೆ ನಮ್ಮ SR ನಾಯ್ಕರು ಆ ಬಗ್ಗೆ ತಲೆ ಕೊಡ್ತದೆ. ಅವರು ತಮ್ಮ ನಾಡು ಮಾಸ್ಕರಿ ಹತ್ತ ಪ್ರಯಾಣ ಬೆಳೆಸಿ ನಿರಾಳವಾಗಿ ಅವರು ಟೈಮ್ ಪಾಸ್ ಮಾಡ್ತಿದ್ದು ಕಂಡು ಬಂದಿದೆ. ಒಟ್ಟೇನಾದ್ರೂ ಅವರ ಶಾಂತಿಗೆ ಅವ್ರ ನಿದ್ರೆಗೆ ಉಲ್ಲಂಘನೆ ಆಗಬಾರ್ದು, ಅಷ್ಟು ಮಾತ್ರ ವಿಚಾರ. ಏನ್ ಕತೆ ಇದು? ಅಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಮಾಧ್ಯಮದವರ ಮೇಲೆ ಮತ್ತು ಪೊಲೀಸರ ಮೇಲೆ ಈ ರೀತಿಯ ಹಲ್ಲೆ ಆಗಿದೆ. ಸಾಕಷ್ಟು ಮಾಧ್ಯಮಗಳು ಕೂಡ ಮುಂಜಾನೆಯಿಂದ ಬರ್ತಾ ಇದೆ. ಆದ್ರೂ ಕೂಡ ನಮ್ಮ ಮಾನವ ಹಕ್ಕು ಅಧ್ಯಕ್ಷರಂತ SR ನಾಯ್ಕರು ಈ ಬಗ್ಗೆ ತಕ್ಷಣಕ್ಕೆ ಅವರು ಏನಾಗಿದೆ ಹೇಳೋದು ಕೂಡ ಅದು ಗಮನ ಹರಿಸಬೇಕಾಯ್ತು, ಆ ಬಗ್ಗೆ ಮಾಹಿತಿಯನ್ನು ಕೂಡ ಪಡಬೇಕಾಯ್ತು. ಆದ್ರೆ ಮಾಧ್ಯಮದವರು ಕೂಡ ಅವರು ಮಾಹಿತಿಯನ್ನ ನೀಡುವಂತದ್ದು ಕೂಡ ಅವರ ಕರ್ತವ್ಯ ಆಗಿತ್ತು. ಆದ್ರೆ ಅದು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅವರು ಇಷ್ಟು ಸಾಯಂಕಾಲವರೆಗೂ ಕೂಡ ಒಂದು ಕುಮಟಾ ಐಬಿಯಲ್ಲಿ ಮಲಗಿದ್ರು. ಈಗ ಕೆಲವೇ ಕ್ಷಣದಲ್ಲಿ ಅವರು ಕುಮಟಾದ ನಾಡು ಮೇಸ್ಕರಿ ಹತ್ತ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಅಲ್ಲ, ಅಟ್ಲೀಸ್ಟ್ ನೀವಾದ್ರೂ ಎಬ್ಬಿಸಿ ಕೇಳಬೇಕಾಗಿತ್ತು, ಪ್ರಪಂಚದಲ್ಲಿ ಇಷ್ಟೊಂದು ಆಗುವಗಳು ನಡೀತಾ ಇದೆ ಸರ್, ಗೊತ್ತಿದೆಯಾ ಅಂತ. ನಿಜ ಬರೋದು, ನಾವು ಈಗಾಗಲೇ ಅವರನ್ನು ಸಂಪರ್ಕಿಸುವಂತ ಪ್ರಯತ್ನಕ್ಕೆ 2 ಬಾರಿ ಕೂಡ ಅವರ ಮೊಬೈಲ್ಗೆ ಸಂಪರ್ಕವನ್ನು ಬೆಳೆಸಿದ್ವಿ. ಅದರಂತೆ ನನ್ನ ಫ್ರೆಂಡ್ ಹತ್ರ ಕೂಡ ಮೊಬೈಲ್ ಕ್ಯಾಮ್ರಾವನ್ನ ಕಳಿಸಿ, ಯಾಕಂದ್ರೆ ನಾನು ದೂರದಲ್ಲಿದ್ದೆ, ಆದ್ರೂ ಕೂಡ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ SR ನಾಯ್ಕ ಅವರು ಹೋಗಿ ಮಾಹಿತಿಯನ್ನು ಕೊಟ್ಟೋಗಿದ್ದಾರೆ. ಐಬಿಯಲ್ಲಿ ಯಾರೇ ಬಂದ್ರು ಕೂಡ ತಾನು ನಾಳೆ ದಿನ ಬೆಳಿಗ್ಗೆ ಮುಂಜಾನೆ ಸಿಗ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿಯ ಒಂದು ಐಬಿಯ ಮುಖ್ಯಸ್ಥರು ಕೂಡ ನಮ್ಗೆ ಈ ರೀತಿಯ ಒಂದು ಮಾಹಿತಿಯನ್ನ ನೀಡಿದ್ರು. ಆದ್ರೆ ಅವ್ರು ಸಂಪರ್ಕಿಸುವಂತ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೇನೆ. ಏನಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತಂತೆ ನಾಯಕರಿಗೆ? ನಾಯಕರು ಅವರು ಪ್ರವಾಸ ಒಂದು ಲೀಸ್ಟೇ ಕೂಡ ಉದ್ದವಾಗಿ ಕೊಟ್ಕೊಂಡೇ ಬರ್ತಾರೆ. ಯಾವತ್ತು ಅವರು ಬೆಂಗಳೂರಿಂದ ಬರುವಾಗೆ ಕೂಡ ಅವ್ರದ್ದು ಜಾಸ್ತಿಯಾಗಿ ಅವ್ರದ್ದು ಕುಮಟಾ ತಾಲೂಕಿನಲ್ಲೇ ಹೆಚ್ಚಿನ ಗಮನ ಅವರು ಕೇಂದ್ರೀಕರಿಸ್ತಾರೆ. ಈ ಬಾರಿಯೂ ಕೂಡ ಅವರ ಗಮನ ಕುಮಟಾ ಕಡೆನೇ ಇದೆ. ಆ ಪ್ರವಾಸ ಪಟ್ಟಿ ಕೂಡ ಕುಮಟಾದಲ್ಲೇ ದೀರ್ಘವಾಗಿದ್ದು ಕಂಡು ಬಂದಿದೆ ಭಾರತದಲ್ಲಿ. ಆದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಂಪರ್ಕಿಸುವಂತ ಪ್ರಯತ್ನ ಮಾಡಲೇಬೇಕು ಕೊಡೋದಿದೆ. ಯಾಕಂದ್ರೆ ರಾಜ್ಯದಲ್ಲಿ ಈ ರೀತಿಯ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ. ಅದ್ರ ಬಗ್ಗೆ ಸ್ವತಃ ಅಧ್ಯಕ್ಷರಂತ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಹೇಳೋದು ಮುಖ್ಯವಾಗಿ ನಾವು ಒಂದು ಕಡೆಯಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ನಿಮ್ಮ ಮಾತುಗಳನ್ನ ಕೇಳಿ ಇಲ್ಲಿಂದ ನಮ್ಮ ಸ್ಟುಡಿಯೋದಿಂದಲೂ ಕೂಡ ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದೆ. ಪಾಪ ಯಾಕೋ ಮೊಬೈಲ್ಗೆ ಕೆಟ್ಟೋಗಿದೆಯೋ ಏನೋ, ಅಥವಾ ಅವ್ರಿಗೆ ಕರೆ ಹೋಗ್ತಿಲ್ವೋ ಏನೋ ಅಂತೂ ರಿಂಗಾದರೂ ನಾಯಕರು ಎತ್ಕೊಳ್ತಾ ಇಲ್ಲ. ಬಹುಶಃ ಅನ್ನಿಸ್ತಾ ಇದೆ ಏನಾದರೂ ಮೌನಜ್ಞಾನಕ್ಕೆ ಏನೋ ಶರಣಾಗಿರ್ಬೋದಾ, ಮೌನ ವ್ರತ ಏನಾದರೂ ಧರಿಸಿರ್ಬೋದು ಒಂದು 2 ದಿವಸ. ನಿಜ, ಯಾಕಂತ ಹೇಳಿದ್ರೆ 2 ಬಾರಿ ಕೂಡ ನಾನು ಪ್ರಯತ್ನ ಮಾಡಿದಾಗ ಅವರು ಸೌಜನ್ಯಕ್ಕಾದ್ರೂ ಒಂದು ಮಾನವ ಹಕ್ಕು ಉಲ್ಲಂಘನೆ ಎಲ್ಲರೂ ಆಗಿರ್ಬೋದು, ಯಾರಾದ್ರೂ ಫೋನ್ ಮಾಡಿರ್ಬೋದು ಹೇಳೋದು ಕೂಡ ಅವರು ಸಂಪರ್ಕಿಸಬೇಕಾಯ್ತು. ಆದ್ರೆ ಅವರು ಫೋನ್ ಅನ್ನ ರಿಸೀವ್ ಮಾಡುವಂತ ಕೆಲಸ ಕೂಡ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಏನು ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಂತ SR ನಾಯ್ಕರು ಎಲ್ಲಾ ಕಡೆ ಬಂದಂತ ಕ್ಷಣದಲ್ಲೂ ಕೂಡ ಅವರು ತಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನು ಕೊಡ್ತಾರೆ. ಯಾವುದೇ ಸಮಸ್ಯೆಗಳಿದ್ದರೆ ಕೂಡಲೇ ಸಂಪರ್ಕಿಸಿ ಅಂತ ಹೇಳ್ತಾರೆ. ಆದ್ರೆ ಕೊಟ್ಟಂತಹ ಒಂದು ಕಾರ್ಡ್ ಅನ್ನೇ ನಾವು ಅವರ ನಂಬರ್ ಅನ್ನ ಬಳಸಿ ನಾವು ಫೋನ್ ಮಾಡಿದಾಗ, ಆದ್ರೆ SR ನಾಯ್ಕರು ಮಾತ್ರ ಫೋನ್ ಅನ್ನ ರಿಸೀವ್ ಮಾಡ್ತಿಲ್ಲ. ಅದು ಅವರು ಸಂಪರ್ಕದಲ್ಲಿ ಇದ್ದಾರೋ ಇಲ್ಲೋ ಅಂತ ಹೇಳಿ ತಿಳಿತಿಲ್ಲ. ಯಾಕಂತ ಹೇಳಿದ್ರೆ ಒಟ್ಟಾರೆ ಅವರು ಪ್ರಯಾಣವನ್ನ ತಮ್ಮ ಹುಟ್ಟೂರಂತ ನಾಡು ಮಾಸ್ಕರಿ ಹತ್ತ ಪ್ರಯಾಣ ಬೆಳೆಸಿರೋದು ಬೇರೆಯವರಿಂದ ತಿಳಿದು ಬಂದಿದೆ. ಭಾರತ ಒಟ್ಟಾರೆ ಮಂಜು, ನಾಯಕರೇನಾದ್ರೂ ಎದ್ರೆ ಅಥವಾ ನಾಯಕರೇನಾದ್ರೂ ಸಿಕ್ಕರೆ ಒಂದಿಷ್ಟು ರಾಜ್ಯದ ಜನತೆ ತಿಳಿಸೋಣ, ಒಂಚೂರು ತಿಳಿಸಿ. ಮುದ್ದಾಂ ಭಾರತ, ಯಾಕಂತ ಹೇಳಿದ್ರೆ ಇದು ಮುಖ್ಯವಾದ ವಿಚಾರ. ಯಾಕಂದ್ರೆ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ, ಅದು ಎಲ್ಲರೂ ಕೂಡ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತೊಂದು ಮುಂಜಾನೆಯಿಂದ ತಿಳ್ಕೊಂಡಿದ್ದಾನೆ. ಆದ್ರೆ SR ನಾಯಕರು ಕೂಡ ಪ್ರತಿಕ್ರಿಯಿಸುವುದು ಅನಿವಾರ್ಯವಾಗಿದೆ. ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ ಹೇಳೋದು ಕೂಡ ಇದು ಆಗಿದೆ. ಆದ್ರೆ ನಾವು ಅವರನ್ನ ಯಾವುದೇ ಕ್ಷಣದಲ್ಲಾದ್ರೂ ಸಂಪರ್ಕಿಸುವಂತ ಕೆಲಸ ಮಾಡಿ. ಧನ್ಯವಾದ ಕಡತೋಕ ಮಂಜು. ನಮ್ಮ ಕಾರವಾರ ಪ್ರತಿನಿಧಿ ಕಡತೋಕ ಮಂಜು ಹೇಳಿದಂತ ಮಾತನ್ನು ಕೇಳಿದ್ರೆ, ಎಲ್ಲೆಲ್ಲಿ ಹೋಗ್ತಾರೆ ನಾಯಕರು ಪಾಪ ಅಲ್ಲೆಲ್ಲ ತಮ್ಮ ವಿಸಿಟಿಂಗ್ ಕಾರ್ಡನ್ನು ಕೊಡ್ತಾರೆ. ಏನೇ ಸಮಸ್ಯೆಗಳಾಗಲಿ, ಅದರಲ್ಲೂ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ SR ನಾಯಕರು ಭಾರಿ ಆಕ್ಟಿವ್. ಅವರು ಹೇಳ್ತಾರೆ ಏನು ಅಂತ, ನೀವು ಫೋನ್ ಮಾಡಿ ಅಂತ. ಆದರೆ ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡ್ತಾ ಇಲ್ಲ. ಐಬಿನಲ್ಲೇ ಇಲ್ಲಿ ತನಕ ಮಲಗಿದ್ರು. ಈಗ ಮತ್ತೆ ಅವರು ಎದ್ದು ತಮ್ಮ ಊರ ಕಡೆಗೆ ಹೊರಟಿದ್ದಾರೆ ಎನ್ನುವಂಥ ಮಾಹಿತಿ ಬಂದಿದೆ. ನಿರಂತರವಾಗಿ ನಾವು ಕೂಡ ಈ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಕಡೆಯಿಂದ ಕಡತೋಕ ಮಂಜು ನಮ್ಮ ಪ್ರತಿನಿಧಿ ಏನಿದ್ದಾರೆ, ಕಾರವಾರದ ಪ್ರತಿನಿಧಿ, ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾಯಕರು ಮಾತ್ರ ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ. ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ಹಲ್ಲೆಗೊಳಗಾದಂಥವ್ರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನೀವು ಕೂಡ ಅವ್ರ ಮಾತನ್ನು ಕೇಳಿದ್ರಿ. ನಂತರ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೋದ್ವಿ. ಮುಖ್ಯಮಂತ್ರಿಗಳ ಪ್ರೆಸ್ ಮೀಟು ಮತ್ತು SR ನಾಯಕರ ವಿಚಾರ ಜೊತೆಗೆ ಅವ್ರ ಜೊತೆಗೆ ಕೂಡ ಮಾತಾಡೋಣ. ಇದೀಗ ಇನ್ನು ನಿಮ್ಮಗಳ ಸರದಿ. ನೀವು ಕೂಡ ನಮಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೋಬೋದು. ಜೊತೆಗೆ ಸಂಬಂಧಪಟ್ಟಂಥವ್ರು ಏನಿದ್ದಾರೆ ಇಲ್ಲಿ ಹಲ್ಲೆಗೊಳಗಾಗಿರುವಂಥವ್ರು ಅವ್ರ ಜೊತೆಗೂ ಕೂಡ ನೀವು ಮಾತಾಡ್ಬೋದು. ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.
ಕರಾಳ ಶುಕ್ರವಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀವಿ. ನಮ್ಮ ಹುಡುಗರು ಕೂಡ ನಮ್ಮ ಜೊತೆಗಿದ್ದಾರೆ. ಸತೀಶ್, ಸುನಿಲ್ ಮತ್ತು ಪಾಟೀಲ್ ಇದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡಬೇಕು. ಬನ್ನಿ, ನಾನು ಸತೀಶ್ ಹತ್ರ ಮಾತಾಡ್ತಾ ಇದ್ದೆ. ಸತೀಶ್, ನಾವು ಹೇಳ್ತಾ ಇದ್ರಿ ಮತ್ತು ಮೇಲಿಂದ ಮೇಲೆ ಅಬ್ಸ್ಟ್ರಕ್ಷನ್ ಶುರು ಆಯಿತು ಅಂದರೆ ಬೇರೆ ಬೇರೆ ಕಡೆಗೆ ನಾವು ಲೈವ್ ಹೋಗಬೇಕಾಯ್ತು. ಮುಂದುವರಿಸಿ. ಅದು ಆ ಲೇಡಿ ಏಕಾಏಕಿ ಆ ಥರ ಬೈತಾರೆ. ಮತ್ತು ಈ ಒಳ್ಳೆ ಲಾಯರ್ಗಳು ಯಾರು ಇದ್ದಾರೆ ಅವರು ಏನಪ್ಪ ಇವರು ನಮ್ಮ ಮರ್ಯಾದೆಲ್ಲ ಹರಾಜಾಗ್ತಿದಾರಲ್ಲ ಈ ಥರ ಬೀದಿಗೆ ಬಿದ್ದು ಅಂತ ಆ ವಾಯ್ಸ್ ನಮ್ಗೆ ಕೇಳಿಸೋಕ್ಕಿಂತ ಇಲ್ಲಿ ಜಗಳ ಮಾಡೋ ಬಂದಿರೋ ಲಾಯರು ಅಮ್ಮ ಅಕ್ಕ ಅವರು ಇವರು ಅದು ಇದು ಅನ್ನೋ ಭಯವೇ. ನೀನು ಅವ್ರಿಗೆ ಏನು ಅಂತ ಗೊತ್ತಿಲ್ಲ. ಅವ್ರಿಗೂ ನಾವು ಬೈಯೋಕ್ಕೆ ಇಲ್ಲ, ಅವ್ರಿಗೆ ಹೊಡೆಯೋಕ್ಕೆ ನಮ್ಗೆ ಎಷ್ಟೊತ್ತೂ ಆಗಲ್ಲ. ನಾವು ಕ್ಯಾಮ್ರಾ ಎಲ್ಲ ಸೈಡ್ಗೆ ಇಟ್ಬಿಟ್ಟು ನಮಗೂ ಅವ್ರಿಗೆ ಏನು ವ್ಯತ್ಯಾಸ. ಸೊ ನಾವು ಫೈಟ್ ಮಾಡಬೇಕು ಅಂದರೆ ನಾವು ಮಾಡ್ಬೋದು. ಅವ್ರು ಹೊಡಿಲೇಬೇಕು ನಮ್ಗೆ ಆ ಥರ ಏನೋ ದ್ವೇಷ ಇದೆ ಅಂದರೆ ಇವಾಗೂ ರೆಡಿ ನಾವು ಫೈಟ್ ಮಾಡೋಕ್ಕೆ. ಸೊ ನಮ್ಗೆ ಅದು ಉದ್ದೇಶ ಇಲ್ಲ. ಅವರು ಯಾಕಂದರೆ ಅವರು ತಿಕ್ಲು ಹಿಡಿದ್ಬಿಟ್ಟಿದ್ದಾನೆ ಅನಿಸುತ್ತೆ. ಅವ್ರಿಗೆ ಏನು ಹೊಡಿತಾ ಇದೀವಿ ನಾವು ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಲಾಯರ್ಗಳಿಗೆ ನಾವು ಏನಕ್ಕೆ ಇವ್ರು ಹೊಡಿತಾ ಇದೀವಿ ಅನ್ನೋ ಅವರಿಗೆ ಗೊತ್ತಿಲ್ಲ. ಸೊ ಹಿಂಗೆಲ್ಲ ಆಗ್ತಿತ್ತು. ರವಿಗೆ ಒಂದು 4 ಜನ ಲಾಯರ್ಗಳು ಏನು ಮಾಡೋದು, ನಮ್ಮ ರವಿಗೆ ಅವನು ಫೋನಲ್ಲಿ ಬಹುಶಃ ನಿಮ್ಮ ಹತ್ರನೇ ಮಾತಾಡ್ತಿದ್ದ. ಹೌದೌದು, ಲೈವಲ್ಲಿ. ಸೊ ಅವನ ಕೈಯಲ್ಲಿ ಲೋಗೋ ಇತ್ತು, ಒಂದು ಕೈಯಲ್ಲಿ ಫೋನ್ ಇತ್ತು. ಆ ಲೋಗೋನ ನೋಡಿ ಇವನು ರಿಪೋರ್ಟರ್ ಅಂದ್ಬಿಟ್ಟು ಇವನ್ಗೆ ಏನು ಮಾಡೋದು, ಫಸ್ಟು ಇಲ್ಲಿ ಹೊಡೆದ್ರು, ಕೆನ್ನೆ ಮೇಲೆ ಹೊಡೆದಿದ್ದು. ಅವನೇ ಆಯಿತು, ಬಿದ್ದುಬಿಟ್ಟ ಅವನು ರವಿ. ಬಿದ್ದು ಆಮೇಲೆ ಕಲ್ಲಲ್ಲಿ ಹೊಡೆಯೋದು ಆ ಥರ ಎಲ್ಲ ಮಾಡಿದ್ರು. ಅವನು ಹಂಗೆ ಅಂದರೆ ಒಂದು 4 ನಾಯಿ ಮಧ್ಯೆ ಅವ್ನು ಬೆಕ್ಕು ಸಿಕ್ಕಾಕೊಂಡ್ಬಿಟ್ರೆ ಹೆಂಗಾಗುತ್ತೆ ಆ ಥರ ರವಿ ಆಗ್ಬಿಟ್ಟಿದ್ದ. ಸೊ ರವಿಗೆ ಅಂದರೆ ಅವನು ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದ ಅಲ್ಲಿ. ಸೊ ನಾವೆಲ್ಲ ಕರ್ಕೊಂಬರೋಷ್ಟಲ್ಲಿ ಪಾಪ ಕಾಲೇಜ್ ಹುಡುಗರಲ್ಲಿ ಇದ್ದವರು ಅವರು ಬಂದು ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಏಟ್ ಬಿತ್ತಂತೆ. ಅವರು ಹಾಸ್ಪಿಟ್ಲ್ವರೆಗೂ ಬಂದಿದ್ರು ಕಾಲೇಜ್ ಹುಡುಗರು. ಆ ರವಿನ ಕರ್ಕೊಂಡು ಹಾಸ್ಪಿಟ್ಲ್ವರೆಗೂ ಬಂದಿದ್ರು. ಅವ್ರವ್ರ ಪರ್ಸ್ನಲ್ ಗಾಡಿಯಲ್ಲೇ ಬಂದಿದ್ರು. ಅವರು ನಮ್ಮ ಜೊತೆ ಬಂದಿಲ್ಲ. ಹುಡ್ಕೊಂಡು ಎಲ್ಲಿದ್ದಾರೆ ಅಂದ್ಬಿಟ್ಟು ಬಂದು ರವಿ ಫ್ಯಾಮ್ಲಿ ಅವರೆಲ್ಲ ಬಂದಮೇಲೆ ಆಮೇಲೆ ಅವ್ರ ಫ್ಯಾಮ್ಲಿಗೆಲ್ಲ ಹೇಳಿ ಏನು ತೊಂದರೆ ಇಲ್ಲ ರವಿಗೆ. ಸೊ ಅವನಿಗೆ ಜೀವ ಅಪಾಯ ಏನೂ ಇಲ್ಲ. ಏಟ್ ಬಿದ್ದಿದೆ ಅವನಿಗೆ, ಏಟ್ ಆಗಿದೆ, ಬಟ್ ಅವ್ನಿಗೆ ಇನ್ನೂ ನಡೆಯೋಕ್ಕೂ ಆಗ್ತಿಲ್ಲ ಅವನಿಗೆ. ಅಂದರೆ ನೀವು ಹೇಳ್ದಂಗೆ ಏನು ಅಂತಂದರೆ ಬಹುತೇಕ ಜನರಿಗೆ ನಾವು ಯಾಕೆ ಈ ಥರದ ಮಾಡ್ತಾ ಇದ್ದೀವಿ, ಯಾಕೆ ಹೊಡಿತಾ ಇದ್ದೀವಿ ಏನು ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಸರ್, ಇವಾಗ ನೀವು ನಮ್ಮ ಜೊತೆ ಇದ್ದೀರಾ, ನೀವು ಯಾರೋ ನಿಮ್ಗೆ ಹೊಡೆದ್ರು ಅಂದ್ಬಿಟ್ಟು ನೀವೇನೋ ಹೊಡಿತೀಯ. ಸೊ ನಿಮ್ಮಿಂದ 100 ಜನ ಬರ್ತಾರೆ, ಕಾರಣ ಕೇಳಂಗಿಲ್ಲ, ಬರ್ಸೋದು, ಹೊಡಿತಾ ಇರ್ತಾರೆ. ಏನಾಗಿದೆ ನಿಂತ್ಕೊಂಡು ಸಮಾಧಾನ ಮಾಡಬೇಕು. ನೀವೇನು ಕೊಡಿದ್ರಿ, ಇವ್ರೇನು ಕೊಡಿದ್ರು, ಅವೆಲ್ಲ ಏನೂ ಇಲ್ಲ. ಅವ್ರು ಹೊಡಿತಾವ್ರೆ ಲಾಯರ್ಗಳಿಗೆ. ಲಾಯರ್ ಅಷ್ಟೇ. ಇವಾಗ ಅದೇ ಥರ ನಾವು ಪ್ರೆಸ್ನವರು ಆಗಲಿ ಒಂದು ಮೀಡಿಯಾದವ್ರಾಗಲಿ ಮೀಡಿಯಾದವ್ರಿಗೆ ಹೊಡೆದ್ರು ಅಂದ್ಬಿಟ್ಟು ನಾವು ಜಗಳ ಮಾಡಿದ್ದಿದ್ರೆ ಅಲ್ಲಿ ಬೇರೆ ಏನೋ ಆಗ್ತಿತ್ತು. ನಿಜ. ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಸುನಿಲ್, ಸೊ ನೀವು ಕೂಡ ಇದ್ರಿ ಅಲ್ಲಿ, ಏನಾಯ್ತು ಅಲ್ಲಿ? ಸರ್ ನಂದು ಮಾರ್ನಿಂಗ್ ಶಿಫ್ಟ್ ಇತ್ತು. ಆಮೇಲೆ ಆಫೀಸಿಗೆ ಬಂದು ಇನ್ನು ನೋಡಿದು ಫುಲ್ ಲೈವ್ ಹೋಗ್ತಾಯಿದೆ. ನಮ್ಮ ರಿಪೋರ್ಟರ್ ರವಿಗೆ ಈ ಥರ ಹಲ್ಲೆ ಮಾಡ್ತಾಯಿದ್ದಾರೆ ಅಂತ. ಅಲ್ಲಿ ನಮ್ಮವ್ರು ಯಾರು ಇಲ್ಲ, ಮೀನ್ಸ್ ಎಲ್ಲರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅಲ್ಲಿ ಇದ್ದವ್ರಿಗೆಲ್ಲ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ನಾವಿಲ್ಲಿ ನಮ್ಮ ಫ್ರೆಂಡ್ಸು, ನಮ್ಮ ಕೊಲೀಗ್ಸು, ಗಿರಿ, ಸಂಡೇಸ್ ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಅಲ್ಲಿಗೆ ಹೋದ್ರು ಸ್ಪಾಟ್ಗೆ. ಅಲ್ಲಿ ನೋಡಿದ್ರೆ ಅವ್ರ ಲಾಯರ್ಸಾ ಇಲ್ಲ ರೌಡಿಗಳ ಒಂದು ಗೊತ್ತಾಗಲ್ಲ ಸರ್. ರೌಡಿಗಳಿಗೂ ಇವ್ರಿಗೂ ವ್ಯತ್ಯಾಸನೇ ಇಲ್ಲ. ಹೌದಾ? ಏನು ಲಾ ಮಾಡಿದ್ದಾರೆ ಅವ್ರ ವರ್ತನೆಯಲ್ಲಿ, ಅವ್ರ ಮಾತಲ್ಲಿ ಏನು ಲಾ ಮಾಡಿದ್ದಾರೆ ಅವರು? ಜನಗಳ ಜೊತೆ ನಮ್ಮ ಪ್ರೆಸ್ಟ್ ಇವ್ರ ಜೊತೆನೇ ನಾವು ಅವ್ರು ಇಷ್ಟ ರಫ್ ಆಗಿ ನಡ್ಕೋಬೇಕಾರೆ ಈ ಜನಗಳ ಮಧ್ಯೆ ಇನ್ನಂಗಿರ್ಬೇಡ ಅವರು. ಎಸ್, ಭಾಳ ಒಳ್ಳೆ ಪಾಯಿಂಟ್ ಇದು. ಸೊ ಹಂಗಾಗಿ ನಾವು ಇಲ್ಲಿಂದ ಎಲ್ಲರೂ ನಮ್ಮ ಟೀಮ್ ಫುಲ್ ಹೋಗ್ತೀವಿ ಸರ್ ಅಲ್ಲಿ. ಯಾಕಂದ್ರೆ ನಮ್ಮವ್ರು ನಾವೇ ಕಾಪಾಡ್ಬೇಕು, ಬೇರೆ ಯಾರು ಬರಲ್ಲ. ನಿಜ. ಪೊಲೀಸವ್ರ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ. ಇನ್ನು ನಮ್ಮವ್ರ 2-3 ಜನ ಅವ್ರು ಅಷ್ಟು ಜನ ಹೆಂಗೆ ಅವ್ರನ್ನ ಇದು ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ. ಸೊ ಅದಕ್ಕೆ ನಮ್ಮ ಟೀಮ್ ಎಲ್ಲ ಒಟ್ಟುಗೂಡಿ ನಾವೆಲ್ಲ ಸ್ಪಾಟ್ಗೆ ಹೋದು. ಅಲ್ಲೂ ನಾವು ನಮಗೆ ಬಿಡ್ಸೋಕ್ಕೋರು ನಮಗೂ ಅಷ್ಟೇ. ನಾನು ಹೋಗಿದ್ದೀನಿ ಅಷ್ಟೇ. ನಾನು ಮೀಡಿಯಾದವನ, ನಾನು ಮಾಮೂಲಿ ಆಡಿಯನ್ಸ್ ಇದ್ದೋ ಏನೂ ಗೊತ್ತಿಲ್ಲ. ಇವ್ನು ಬಂದ, ಅವ್ನ ಜೊತೆ ನನಗೂ ಒಂದು ಡೇಟ್ ಹೊಡಿ. ಹಂಗೆ ಅವನಿಗೂ ಹಂಗೆ ಪಕ್ಕದ ಕಾಲೇಜ್ ಹುಡುಗರಾದ್ರೂ ಅಷ್ಟೇ, ಟೆಕ್ನಿಕಲ್ ಆದ್ರೂ ಅಷ್ಟೇ ಬರ್ಸೋದೆ. ಅದು ಪರವಾಗಿ ನಾವೇನೇ ಮಾಡಕ್ಕೆ ಹೋದ್ರು ಇವನು ಅವ್ರ ಕಡೆ ಅವನೇ. ಏನಕ್ಕೆ ಬಂದವನು? ಎಷ್ಟು ಜನ ದಾಳಿ ಮಾಡ್ತಾ ಇದ್ರು ನೀವು ನೋಡಿದಾಗ? ಸೊ 4-5 ಜನ ಇದ್ರು. ಅವ್ರನ್ನ 4-5 ಜನ ಒಬ್ಬನ ಮೇಲೆ ಅವನ್ನ ಅವಾಯ್ಡ್ ಮಾಡೋಕ್ಕೆ ಹೋದ್ರೆ ನಾವು ಆ ಕಡೆಯಿಂದ ಇನ್ನೊಂದು ಸ್ವಲ್ಪ ಜನ ಒಂಥರ ಫಿಲಮಲ್ಲಿ ಗೋಲಿಬಾರ್ ಆಗುತ್ತಲ್ಲ ಆ ಥರ ಹೊಡಿತು ಕೋರ್ಟ್. ಅಷ್ಟು ರಫ್ ಸರ್. ಓಕೆ ಸುನಿಲ್, ಅಂತೂ ಸಿನಿಮಾದಲ್ಲಿ ಮಾಡೋಕೆ ಅಂತ ಒಂದು ಆಸೆ ಇತ್ತು, ಆ ಥರ ಸೀನ್ ನೋಡ್ಬಿಟ್ರಿ ಇವತ್ತು ನೀವು. ಆ ಥರ. ಎಸ್ ಪಾಟೀಲ್ ಸರ್, ನಾವು ಹೋದಾಗ ನಮ್ಮ ಕ್ಯಾಮ್ರಾ ಕಸ್ಕೊಳ್ಳೋದು, ಅವ್ರು ಕಲ್ಲಲ್ಲೇ ಹೊಡಿಯೋದು. ನಾವು ನಮ್ಮ ಮೇಲೆ ಏನಕ್ಕೆ ದ್ವೇಷ, ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ. ನಮ್ಮ ಮೇಲೆ ಏನು ದ್ವೇಷ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಸರ್. ಅವರು ನಮ್ಮ ಕೊಲೆ ಎತ್ತನೂ ಬೇಕಾದ್ರೂ ಮಾಡಿಬಿಡ್ತಿದ್ರು. ಏನೋ ಸ್ವಲ್ಪ ಟೈಮ್ ಸಿಕ್ಕರೆ ಎತ್ತಾಕೊಂಡು 4-5 ಜನ ಕೂಡ್ಬಿಟ್ಟು ಕಾಲಲ್ಲಿ ಹೋಗಿದ್ದಾರೆ. ಕಲ್ಲು ತೊಗೊಂಡು ರವಿನ ಎತ್ತಕೊಂಡೆ ಹೋಗಿದ್ರಲ್ಲ? ಎತ್ತಕೊಂಡು ಹೋಗಿದ್ದಾರೆ ಸರ್. ಅವ್ರು ನಮ್ಗೆ ಬರೀ ಹೊಡಿದ್ ಬಿಡ್ಬೇಕು ಅನ್ನೋದಲ್ಲ, ಕೊಲೆ ಮಾಡಿಬಿಡ್ಬೇಕು ಅನ್ನೋದೇ ಅವ್ರ ಇಂಟೆನ್ಷನ್ ಇದೆ ಅಂತ. ಆ ಥರ ಅವ್ರು ಹೊಡೆಯೋದು ನೋಡಿ ಆ ಥರ ಅನಿಸ್ತಾ ಇತ್ತು ಸರ್. ಇಷ್ಟು ದೊಡ್ಡ ಬ್ರಿಕ್ಸ್ ತೊಗೊಂಡು ಗಾಡಿ ಮೇಲೆ ಬೀಸಾಕೋದು, ತಲೆಗೆಲೆ ಬಿದ್ರೆ ಅಲ್ಲಿ ಎಲ್ಲಿ ಸಿಕ್ಕುವಲ್ಲ ಅವ್ರಿಗೆ ಅಂತ. ಅಲ್ಲಿ ಮೂಲೆಗೆ ಏನೋ ನಡೀತಾ ಇದೆ ಕನ್ಸ್ಟ್ರಕ್ಷನ್ ನಡೀತದೆ. ಅಲ್ಲಿಂದ ದೊಡ್ಡ ಬ್ರಿಕ್ಸ್
ಅದನ್ನ ತೊಗೊಂಡೆ ತಲೆ ಮೇಲೆ ಎತ್ತಕೋದು, ಗಾಡಿ ಮೇಲೆ ಎತ್ತಕೋದು, ಆತ ನೋಡು. ನಾವು ತಪ್ಪಿಸ್ಕೊಂಡು ಯಾಕಂದ್ರೆ ನಮ್ಮ ಓವಿ ವ್ಯಾನ್ ನೋಡಿದ್ರೆ ಅದ್ರ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ಜೊತೆಗೆ ಅಂದ್ರೆ ನಮ್ಮ ಕೆಲವೊಂದು ವ್ಯಾನ್ಗಳು ನೋಡಿದ್ರೆ ಗ್ಲಾಸ್ ಅನ್ನ ದಾಟಿ ಸೀಟ್ ಮೇಲೆ ಕಲ್ಲುಗಳು ಬಿದ್ದಿದೆ ತಪ್ಪಂದು. ಕ್ಯಾಮ್ರಾ ಕಸ್ಕೊಂಡು ಹಾಳು ಮಾಡೋದು, ಒಟ್ಟಿನಲ್ಲಿ ಅವ್ರದ್ದೇನು ಕ್ಯಾಪ್ಚರ್ ಆಗಬಾರ್ದು. ಒಟ್ಟಿನಲ್ಲಿ ಕ್ಯಾಮ್ರಾ ಹಾಳು ಮಾಡ್ಬಿಟ್ರೆ ನಾವೇನು ಕಾಣಿಸಲ್ಲ, ಅದ್ರಲ್ಲಿ ಏನು ಸಾಕ್ಷಿ ಇರಲ್ಲ, ಇವ್ರಿಗೆ ಎಷ್ಟು ಹೊಡೆದ್ರು ಗೊತ್ತಾಗಲ್ಲ, ಆ ಥರ ಇಂಟೆನ್ಷನ್ ಅವ್ರು ಆ ಥರ ಮಾಡ್ತಾರೆ. ಓಕೆ, ಸೊ ಏನಂತೀಯಪ್ಪ ನೀನು? ನಾನು ಬೆಳಗ್ಗೆ ಬಂದೆ, ಆಫೀಸ್ ಬಂದಿದ್ದ ತಕ್ಷಣ ಇಲ್ಲಿ ಸುವರ್ಣ ನ್ಯೂಸ್ ನೋಡ್ತಾ ಇದ್ದೆ. ನೋಡಿದ ತಕ್ಷಣ ರವಿ ಲೈವ್ ಚಾಟ್ ಕೊಡ್ತಾ ಇದ್ದ, ನಿಮ್ಮ ಜೊತೆನೇ ಮಾತಾಡ್ತಾ ಇದ್ದ. ಲೈವ್ ಚಾಟ್ ಕೊಟ್ಟ ಇದ್ದಕ್ಕಿದ್ದಂಗೆ ಕಟ್ಟಾಯಿತು. ಕಟ್ಟಾಗಿದ್ದ ತಕ್ಷಣ ಶೋಭಾ ಮೇಡಮು ಏನೋ ರವಿಗೆ ಹೊಡಿತಾ ಇದ್ದಾರೆ ಅಲ್ಲಿ ಅಂತಂದರು. ನಮ್ಮ ಟೀಮ್ ಫುಲ್ಲು ಇಮಿಡಿಯೇಟಾಗಿ ಇಲ್ಲಿಂದ ಇನ್ಫ್ಯಾಂಟ್ರಿ ರೋಡಿಂದ ಅಲ್ಲಿ ಸಿವಿಲ್ ಕೋರ್ಟ್ಗೆ ಇಮಿಡಿಯೇಟಾಗಿ 3 ನಿಮಿಷಕ್ಕೆ ಹೋಗಿದ್ದೀವಿ. ಎಲ್ಲ ಹೋದ್ವಿ, ನಿಂತಿದ್ದೀವಿ. ಅಲ್ಲಿ ನಮಗೇನಂದರೆ ರವಿನ ಉಳಿಸ್ಕೊಬೇಕು. ನಾವು ನಮ್ಮಿದ್ದಿದ್ದು ಅಲ್ಲಿ ಹೋಗಿ ಗಲಾಟೆ ಮಾಡಬಾರ್ದು, ಅದೇನೂ ಇಲ್ಲ, ರವಿನ ಉಳಿಸ್ಕೊಬೇಕು ನಾವು. ಆಮೇಲೆ ಅಲ್ಲಿ ಒಂದು ಗ್ರೌಂಡ್ ಇದೆ, ಗ್ರೌಂಡ್ ಪಕ್ಕದಲ್ಲಿ ಒಂದು ಸಂಧಿ ಇದೆ, ಅಲ್ಲಿ ಆ ಕಡೆಯಿಂದ ಹೋದರೆ ಹೋಗ್ಬೋದು ಅಂದ್ಬಿಟ್ಟು ನಾನು ಹಿಂಗೆ ಹೋದೆ. ಅಲ್ಲಿ ರವಿ ಇರ್ಬೋದು, ಏನೋ ಮಾಡೋಣ ಹಂಗೆ ಹಿಂಗೆ ಅಂತ ಹಿಂಗೆ ಹೋದೆ. ಈ ಇಬ್ಬರು ಲಾಯರ್ಸ್ ನಿಂತಿದ್ರಲ್ಲಿ, ಇಬ್ಬರು ಇಮಿಡಿಯೇಟಾಗಿ ಏನಾಯಿತು ಅಂತಲೇ ಗೊತ್ತಿಲ್ಲ, ಬಂದು ರಪ್ ಅಂತ ಹೊಡೆದ್ರು. ನಾನು ಕೆಳಗಡೆ ಬಿದ್ದಿದ ತಕ್ಷಣ ಒಂದು ಇಟ್ಕೆ ಕಲ್ಲಿತ್ತು, ಹಿಂಗೆ ಇಟ್ಕೆ ಕಲ್ಲು ಎತ್ತಿ ಕೈ ಮೇಲೆ ಹಾಕಿದ್ರು. ಅಷ್ಟೊತ್ತಿಗೆ ಸುನೀಲ್ ಬಂದ. ಅವ್ನು ಸುನೀಲ್ ಇಲ್ಲ ಅಂದಿದ್ರೆ ಇವತ್ತು ನನ್ನ ಕತೆ ಏನು ಮಾಡಿರೋರೋ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ನು ಬಂದು ಹಿಂಗೆ ಎಳ್ಕೊಂಡು, ಆಮೇಲೆ ರಂಗಸ್ವಾಮಿ ಬಂದ. ಆಮೇಲೆ ನೋಡ್ತಾ ಇದ್ದಂಗೆ ಎದ್ಬಿಟ್ಟು ನೋಡಿದ್ರೆ ಆ ಕಡೆಯಿಂದ ಒಂದು ಫಿಲಮಲ್ಲಿ ಹೆಂಗೆ ಬರಲ್ವ, ಒಂದು 20-30 ಜನ ಓಡ್ ಬರ್ತಾ ಇದ್ದಾರೆ ಆ ಕಡೆಯಿಂದ ಲಾಯರ್ಸ್ ಹೊಡಿಯೋದಕ್ಕೆ ನಮಗೆ. ನಾವು ಆಮೇಲೆ ಓಡ್ ಬಂದು ಆಮೇಲೆ ನನ್ನ ಬೋರಿಂಗ್ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಟ್ಟರು. ಆಮೇಲೆ ಆಫೀಸಿಗೆ ಬಂದೆ. ಸೊ ಇದು ವಾಸ್ತವ ಸ್ಥಿತಿ. ನೋಡ್ತಾ ಇದ್ದೀರಿ, ಆ ಹುಡುಗನ ಕೈ ಕೂಡ, ಅವನಿಗೂ ಕೂಡ ದೊಡ್ಡ ಯಾವ ರೀತಿ ಅವನಿಗೆ ಗಾಯ ಆಗಿದೆ ನೀವು ಕೂಡ ನೋಡ್ತಾ ಇದ್ದೀರಿ. ಇದೆಲ್ಲದರ ಜೊತೆಗೇನು ಅಂದರೆ ಯಾಕೆ ಹೊಡಿತಾ ಇದ್ದಾರೆ ಯಾರಿಗೂ ಕೂಡ ಅರ್ಥವಾಗ್ತಿಲ್ಲ. ಒಬ್ರು ಯಾರಾದರೂ ಬಿದ್ದರು ಅಂತಂದರೆ ಒಂದು 30-40 ಜನ ಅಧೋ ಅಂತ ಬಂದು ಅವ್ರ ಮೇಲೆ ದಾಳಿ ಮಾಡುವಂಥದ್ದು, ಕೈಗೆ ಕಲ್ಲು ಸಿಗುತ್ತಾ, ಬ್ರಿಕ್ ಸಿಗುತ್ತಾ, ಅಂದರೆ ಇಟ್ಟಿಗೆ ಸಿಗುತ್ತಾ, ಎಲ್ಲದನ್ನೂ ಕೂಡ ತಂದು ಮೈ ಮೇಲೆ ಹಾಕುವಂಥದ್ದು. ಕಾರಣನೇ ಗೊತ್ತಿಲ್ಲ. ಯಾರು ನಮ್ಮ ಹುಡುಗರು ಅಪಾಯದಲ್ಲಿದ್ದಾರೆ ಅವ್ರನ್ನ ಬಿಡಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋದಂಥ ಹುಡುಗರುಗಳು ಕೂಡ ಏಟು ತಿಂದು ಬಂದಿರುವಂಥದ್ದು. ಬನ್ನಿ, ನಮ್ಮ ಡ್ರೈವರ್ ಒಬ್ಬರು ಇದ್ದಾರೆ, ರಂಗಸ್ವಾಮಿ ಅವ್ರ ಕನ್ನಡ. ರಂಗಸ್ವಾಮಿ, ಏನಾಯಿತು ಸರ್? ನಾವು ಅಲ್ಲಿ ರಿಪೋರ್ಟ್ರು ಕರ್ಕೊಂಡು ಹೋದಾಗ ಸ್ಟಾರ್ಟಿಂಗು ಸುಮ್ಮನೆ ಇರ್ತಾ ಇದ್ದಿಲ್ಲ, ಎಲ್ಲ ಕ್ಯಾಮ್ರಾಮ್ಯಾನ್ ಅಲ್ಲಿ ಒಳಗಡೆ ಹೋದ್ರೆ ಸಾಕು. ರೆಡ್ಡಿ ಅವರು ಹೋದ್ರಲ್ಲ, ಅವಾಗ ಸ್ಟಾರ್ಟ್ ಮಾಡಿದ್ದು ಅವರು ಬೇಕಂತಾನೆ. ಫಸ್ಟ್ ಹೆಲ್ಮೆಟ್ ಎಸಿದ್ರು, ಫಸ್ಟು ಕ್ಯಾಮ್ರಾ ಮೇಲೆ ಬೀಳ್ತು. ಏನಕ್ಕೆ ಕೇಳ್ತಾ ಇದ್ದಾರೆ ಅಂತ ಈಚೆ ಬಂದಾಗ ಸರ್ ಪೊಲೀಸ್ನವ್ರಿಗೆ ಹೇಳಿದ್ರೆ ಪೊಲೀಸ್ನವ್ರು ಅವಾಯ್ಡ್ ಮಾಡ್ತೀನಿ ಅಂತ ಈಚೆ ಕಳಿಸ್ತಾ ಇದ್ದಾರೆ ಎಲ್ಲರನ್ನೂ. ಆ ಕಡೆಯಿಂದ ಕಲ್ಲಲ್ಲಿ ಹೊಡೆಯೋಕೆ ಶುರು ಮಾಡಿದ್ರು ಸರ್. ಎಲ್ಲರೂ ಏಟ್ ಬೀಳ್ತು, ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ಗೆ ಏಟ್ ಬೀಳ್ತಲ್ಲ. ಅವಾಗ ನಾವು ಕೇಳ್ತಾ ಇದ್ದೆ ಏನಕ್ಕೆ ಸರ್ ಹೊಡಿತಾ ಇದ್ದಾರೆ ಅಂತ. ದೂರ ಹೊಡೆದ್ರು, ಗಾಡಿ ಮೇಲೆಲ್ಲ ಹೊಡಿತಾ ಇದ್ರು. ಗಾಡಿ ಎತ್ತಕ್ಕೆ ಹೋದಾಗೂ ಇನ್ನು ಇವ್ನು ಹೊಡಿಯೋಕೆ ಹೋದಾಗ ಬಿಡಿಸ್ಕೊಳಕ್ಕೆ ಹೋದಾಗ ನಮಗೆಲ್ಲ ಹೊಡೆದು ಅಲ್ಲಲ್ಲಿ ಕಚ್ಚಿ ಆಮೇಲೆ ಸಿಕ್ಕಾಬಟ್ಟೆ ಗಲಾಟೆ ಎಲ್ಲ ಮಾಡೋದು ಸರ್. ಸಿಕ್ತವ್ರು ಮಾತ್ರ ಹೊಡಿತಾರೆ, ಸುವರ್ಣದವ್ರ ಮೇಲೆ ಸಿಕ್ಕಾಬಟ್ಟೆ ಹೊಡಿತಾ ಇದ್ದಾರೆ ಅವರು. ಯಾರಿಗೆ ಅಂತ ಕೇಳಲ್ಲ, ನೋಡ್ತಾರೆ ಇವರೇ ಸುವರ್ಣ ಅಂತ ಹೊಡಿತಾರೆ. ಫಸ್ಟ್ ಸುವರ್ಣದವ್ರಿಗೆ ಹೊಡಿತಾರೆ. ಯಾಕಂತೆ ಯಾರು ಕೇಳಿದ್ರೆ ಅಟ್ಲೀಸ್ಟ್ ಯಾರು ಕೇಳಕ್ಕೂ ಬಿಡ್ತಾರೆ ಸರ್, ಯಾರು ಕೇಳಕ್ಕೂ ಬಿಡ್ತಾ ಇಲ್ಲ ಅಲ್ಲಿ. ಯಾರು ಕೇಳೋದು ಏನಂತ ಕೇಳಕ್ಕೆ ಹೋಗ್ತಾರೆ ಹೇಳಿ. ನಾವು ಸುಮ್ಮನೆ ನಿಂತಿದ್ರು ಬಿಡಲ್ಲ ಅಲ್ಲಿ. ಕೆಲವರೆಲ್ಲ ಐ ಡಿ ಕಾರ್ಡ್ ನೋಡ್ಬಿಟ್ಟು ಹಲ್ಲೆ ಮಾಡಿರೋಂಥದ್ದು ಇದೆಯಂತೆ. ಹೌದು ಸರ್, ಐ ಡಿ ಕಾರ್ಡ್ ಫಸ್ಟ್ ನೋಡ್ತಾರೆ. ಐ ಡಿ ಕಾರ್ಡ್ ನೋಡಿದ ತಕ್ಷಣ ಇವ್ನು ಸುವರ್ಣದವರು ಅಂತ ಈ ಕಡೆಯಿಂದ 30 ಜನ ಬರ್ತಾರೆ, ಈ ಕಡೆಯಿಂದ 30 ಜನ ಬರ್ತಾರೆ. ಫಸ್ಟ್ ಈ ಕಡೆಯಿಂದ ಕಲ್ಲು ಬಂದ ತಕ್ಷಣ ಈ ಕಡೆಯಿಂದ 30 ಜನ ಸುತ್ತಾಕೊಂಡ್ಬಿಡ್ತಾರೆ ಸರ್. ಸಂಧಿಗೆ ಬಂದಿಲ್ಲ, ಎಲ್ಲ ರೋಡಲ್ಲಿ ಬಂದು ಅಲ್ಲೆಲ್ಲ 8 ಜನ ಇದ್ರು ಎಲ್ಲ ಟೋಟಲ್ ಸರ್. ಹೆಚ್ಚಿಗೆ ಒಂದು 400-500 ಜನ ಇದ್ರು ಸರ್. ತುಂಬ ಜನ. ನಾವು ಬೆಳಿಗ್ಗೆ ಹೋದವ್ರು ಅಲ್ಲಿಗೆ ಮುಗಿಯೋ ಗಂಟೆ ತುಂಬ ಜನ ಸರ್. ಯಾಕೆ ಹೊಡಿತಾರ ಅಂತ ಗೊತ್ತಿಲ್ಲ. ಈಗ ಎಲ್ಲಿ ಆ ಕಡೆ ನೋಡಿದ್ರೆ ಕಪ್ಪು ಗೋಟೆ ಸಂದಿಲೆಲ್ಲ ನುಗ್ಗಿ ಬಂದು ಹೊಡಿತಾರೆ. ಅಲ್ಲಿ ಹೋಗಿದವ್ರಿಗೆಲ್ಲ ಹೊಡೆದಿದ್ದಾರೆ ಸರ್, ಸಿಕ್ಕಾಬಟ್ಟೆ. ನಿಮಗೆ ಕೈ ಕಚ್ಚಿದ್ರ? ಹೌದು ಸರ್, ಬೆಳಿಗ್ಗೆ ಕೈ ಕಚ್ಚಿದ್ದಾರೆ, ರಕ್ತ ಬಂದಿದೆ. ಯಾರು ಯಾವ ಸಂದರ್ಭದಲ್ಲಿ ಆಗಿದ್ದು ಸರ್? ಇವನು ಬಿಡಿಸ್ಕೊಬರಕ್ಕೆ ಹೋಗ್ಬೇಕಾರೆ, ಮತ್ತು ರವಿನ ಹೇಳ್ಕೊಂಬರಕ್ಕೆ ಹೋಗ್ಬೇಕಾರೆ ಬಿಡಿಸ್ಬೇಕಾರೆ ಸೀದಾ ಅವರು ಬಂದು ಅವ್ನು ಹೊಡೆಯಕ್ಕೆ ಹೋದಾಗ ನಾವು ಅವಾಗ ತಳ್ತಾ ಇದ್ವಲ್ಲ, ಅವಾಗ ಸೀದಾ ಅಲ್ಲಿ ಬಾಯ ಕೈ ಹಾಕಿ ಕಚ್ತಾ ಇತ್ತು ನಾಯಕರು. ಓಕೆ, ಸೊ ವರದಿ ಮಾಡುವಂಥ ಸಂದರ್ಭದಲ್ಲಿ ನಾನು ಆರಂಭದಲ್ಲಿ ಹೇಳಿದೆ, ಒಂದು ಉತ್ಸಾಹದಿಂದ ಹೋಗಿರ್ತಾರೆ ನಮ್ಮ ಹುಡುಗರು. ಅವರಿಗೆ ಯಾವ ಇಂಟೆನ್ಷನ್ಗಳು ಕೂಡ ಇರಲ್ಲ. ಜಗಳ ಗುದ್ದಾಟದಿಂದ ನಮ್ಮ ಹುಡುಗರು ಯಾವತ್ತೂ ಕೂಡ ದೂರನೇ. ತಡವಿದ್ರೂ ಕೂಡ ಎಲ್ಲಿ ನಮಗೆ ವಿಜುವಲ್ ಮಿಸ್ ಆಗುತ್ತೋ, ಎಲ್ಲಿ ನಮಗೆ ವಿಷಯ ಮಿಸ್ ಆಗುತ್ತೋ ಅಂತ ಅದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂಥವ್ರು. ಆದರೆ ಅವ್ರು ಆಗಿರುವಂಥದ್ದು ಏನು ಇದೆಲ್ಲದನ್ನು ಕೂಡ ನೋಡಿದ್ರಿ. ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಹುಡುಗರ ಜೊತೆಗೆ ನೀವು ಕೂಡ ಮಾತಾಡಲಿಕ್ಕೆ ಇಷ್ಟಪಡ್ತೀರಾ? ನೀವು ನಮ್ಮ ಕರೆ ಮಾಡ್ಬೋದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು. ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೀವಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ.